ಫಾರೆನ್ಸಿಕ್ ಸೈನ್ಸಸ್ ನ ಬಳಸ್ಕೊಂಡು ಆ ಎಲ್ಲ ಎವಿಡೆನ್ಸ್ ನ ವಾಪಸ್ ತರಬಹುದು ಅನ್ನೋದನ್ನ ಕೂಡ ಸಾಕಷ್ಟು ಜನ ಹೇಳ್ತಾ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ದಾಖಲಿಸಿದಂತ ಪ್ರಕರಣದಲ್ಲಿ ಮರು ತನಿಖೆ ಮಾಡೋದ್ರ ಬಗ್ಗೆ ಸರ್ಕಾರ ಮತ್ತು ಸಿಬಿಐ ಅಭಿಪ್ರಾಯ ಏನು ಅಂತ ಹೇಳಿದೆ. ಇದು ಒಂದು ಹೋರಾಟಕ್ಕೆ ಒಂದು ಬಹಳ ಮುಖ್ಯವಾದಂತ ತಿರುವು. ಜನಗಣತಿ ಆಗ್ಬೇಕು. ಮತ್ತೆ 74 ಕೊಲೆಗಳದ್ದು ಏನ್ ಎಫ್ಐಆರ್ ಆಗ್ತೀವಿ ಅಂತೇಳಿ ಹೈಕೋರ್ಟ್ ಹೇಳಿದ್ದಾರೆ, ಅದನ್ನು ಆಗ್ಬೇಕು. ಅದ್ರ ಜೊತೆಯಲ್ಲಿ ಸೌಜನ್ಯ ಕೇಸ್ ಕೂಡ ಇವರು ಸೇರಿಸಬೇಕು ಅಂತ ಹೇಳಿ ಈ ರೀಇನ್ವೆಸ್ಟಿಗೇಷನ್ ಮಾಡೋದನ್ನ ನಮ್ಮ ರಾಜ್ಯ ಸರ್ಕಾರ ಕೋರ್ಟ್ ಅಲ್ಲಿ ಎದುರಿಸಬಾರ್ದು. ತಕ್ಷಣ ಸರ್ಕಾರ ಮಾಹಿತಿ ಕೊಡೋದ್ರ ಜೊತೆ ಅದನ್ನ ಬಹಿರಂಗ ಮಾಡಬೇಕು ಅನ್ನೋದನ್ನ ನಾವು ಕೊಂದವರು ಯಾರು ಆಂದೋಲನದಿಂದ ಕೇಳ್ಕೊಳ್ತಾ ಇದ್ದೀವಿ. ನಿರಂತರವಾಗಿ ನಡೀತಾ ಬಂದಂತ ದೌರ್ಜನ್ಯಗಳ ವಿರುದ್ಧ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರಗಳು ತನಿಖೆಯನ್ನು ನಡೆಸಬೇಕು, ಆಡಳಿತ ಯಂತ್ರಾಂಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ನಡೆಸ್ತಾ ಬಂದಂತವರೇ ಆಗಿದ್ದೀವಿ. ಈ ಕಳೆದ ವರ್ಷದಲ್ಲಿ SIT ರಚನೆ ನಂತರದಲ್ಲಿ ಅದರ ಸುತ್ತ ಏನು ವಾಗ್ವಾದಗಳು ಹುಟ್ಟುಕೊಂಡು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮಹಿಳಾ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಮಹಿಳೆಯರನ್ನ ಗುರಿ ಮಾಡಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನೇ ನಿರಂತರವಾಗಿ ನಡೆಸ್ತಾ ಬಂದಂತ ಒಂದು ಸ್ಥಳದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಒಂದು ತನಿಖೆಯ ಕೇಂದ್ರ ಆಗ್ಬೇಕೆ ಹೊರತು ಇನ್ನಿತ್ಯಾದಿ ಇನ್ನೆಲ್ಲ ವಿಷಯಗಳು ಅದರಲ್ಲಿ ಏನ್ ಚರ್ಚೆ ಆಗ್ತಾ ಇದಾವೋ ಅವೆಲ್ಲ ಇಲ್ಲಿ ಮುಖ್ಯ ಅಲ್ಲ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿರೋದ್ರಿಂದ ನಾವು SITಯ ಪ್ರಧಾನವಾದಂತ ಗುರಿ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳನ್ನ ತಳಮೂಲಕ್ಕೆ ಇಳಿದು ಪರಿಶೀಲನೆ ಮಾಡಿ ಸಂಪೂರ್ಣವಾದಂತಹ ತನಿಖೆ ಒಳಪಡಿಸಿ ಅದನ್ನ ಗುರಿ ಮುಟ್ಟಿಸಬೇಕಾಗಿರುವಂತದ್ದು SIT ತನಿಖೆಯ ಪ್ರಮುಖ ಉದ್ದೇಶ ಆಗಿರಬೇಕು. ಅಲ್ಲಿ ಇನ್ಯಾವುದೂ ಕೂಡ ಮಧ್ಯಪ್ರವೇಶ ಮಾಡಬಾರದು, ಧರ್ಮ ಅಥವಾ ರಾಜಕೀಯ ಯಾವುದೂ ಅದರಲ್ಲಿ ಮಧ್ಯೆ ಬರಬಾರದು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ನಾವು ನಿರಂತರವಾಗಿ ಆಗಸ್ಟ್ರಿಂದ ಈಗಿನ ತನಕ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾದಂತ ಅನೇಕ ಚಟುವಟಿಕೆಗಳನ್ನ ನಡೆಸಿದೀವಿ. ಬೆಂಗಳೂರಿನಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಜನರ ಜೊತೆಲಿ ಸಂವಾದಗಳನ್ನ ನಡೆಸುವಂತದ್ದು, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವರದಿಗಳನ್ನ ಬಿಡುಗಡೆ ಮಾಡಿರುವಂತದ್ದು, ಸರ್ಕಾರದ ಹಂತದಲ್ಲಿ ಅನೇಕ ಮಂದಿಯನ್ನು ಭೇಟಿಯಾಗಿ ಅವರಿಗೆ ವಿಚಾರಗಳನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದಲ್ಲದೇನೆ ಕಳೆದ ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶವನ್ನ ಆಯೋಜನೆ ಮಾಡೋದ್ರ ಮೂಲಕ ನಾವು ಈ ಎಲ್ಲ ವಿಷಯಗಳನ್ನು ಕೂಡ ಆಗ್ರಹ ಮಾಡಿದ್ವಿ. ಅದರ ನಂತರದಲ್ಲೂ ನಿರಂತರವಾಗಿ ಈ ವಿಚಾರವನ್ನು ಇಟ್ಕೊಂಡು ಎಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ SIT ರಚನೆ ಆದಾಗ ಅದರ ಆದೇಶದಲ್ಲೇ ಮೂಲ ಪ್ರತಿಯಲ್ಲಿ ಹೇಳುತ್ತೆ SIT ಕಳೆದ 20 ವರ್ಷದಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳನ್ನ ಈ ತನಿಖೆ ವ್ಯಾಪ್ತಿಗೆ ತಗೊಳ್ಬಹುದು ಮತ್ತು ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶದ ಮೂಲ ಪ್ರತಿಯಲ್ಲಿ ಹೇಳೋದ್ರಿಂದ ಅದಕ್ಕೆ ತಕ್ಕನಾದಂತ ರೀತಿಯಲ್ಲಿ ಈ ತನಿಖೆ ನಡೀಬೇಕು ಅನ್ನುವಂಥದ್ದು ಇಟ್ಕೊಂಡು ಈ ವರ್ಷದಲ್ಲೂ ಕೂಡ ಈ ಜನವರಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು SIT ಮುಖ್ಯಸ್ಥರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು DIG ಅವ್ರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು ಈ ತರದ ಎಲ್ಲ ಬಗೆಯ ಪ್ರಯತ್ನಗಳನ್ನ ನಾವು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ. ಆ ಎಲ್ಲದಕ್ಕೂ ಒಂದು ಬಹಳ ಮುಖ್ಯವಾದಂತ ಮೈಲಿಗಲ್ಲಿನ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ನೀವುಗಳು ಗಮನಿಸಿದಿರಿ. ಈ ತಿಂಗಳ 18ನೇ ತಾರೀಕು ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ PIL ಏನು ದಾಖಲಾಗಿತ್ತು, ಕುಸುಮಾವತಿ ಅವರು ದಾಖಲು ಮಾಡಿದಂತ PIL ನಲ್ಲಿ 74 ಪ್ರಕರಣಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ದಾಖಲಿಸಿದಂತ ಪ್ರಕರಣದಲ್ಲಿ ಮರು ತನಿಖೆ ಮಾಡೋದ್ರ ಬಗ್ಗೆ ಸರ್ಕಾರ ಮತ್ತು ಸಿಬಿಐ ಅಭಿಪ್ರಾಯ ಏನು ಅಂತ ಹೇಳಿದೆ. ಇದು ಒಂದು ಹೋರಾಟಕ್ಕೆ ಒಂದು ಬಹಳ ಮುಖ್ಯವಾದಂತ ತಿರುವು, ಒಂದು ಮುಖ್ಯವಾದಂತ ಮೈಲಿಗಲ್ಲು ಅಂತ ಹೇಳಿ ನಾವು ಭಾವಿಸಿರೋದ್ರಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೀವಿ. ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದಲ್ಲಿ ಏನಿದೆ ಮತ್ತೆ ಅದನ್ನ ನಾವ್ಯಾವ ರೀತಿಯಲ್ಲಿ ಸ್ವೀಕರಿಸ್ತಾ ಇದೀವಿ ಅನ್ನೋದಕ್ಕೆ ಸಂಬಂಧಪಟ್ಟು ಹೆಚ್ಚಿನ ವಿವರಗಳನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಯಲ್ಲಿ ಕೊಂದವರು ಯಾರು ಆಂದೋಲನದ ಜ್ಯೋತಿ ಅವರು ಮತ್ತೆ ವಕೀಲರಾದಂತ ಪೂರ್ಣ ಅವರಿದ್ದಾರೆ, ಗೌರಮ್ಮ ಅವರಿದ್ದಾರೆ. ಅವರು ಈ ಚರ್ಚೆನ ಮುಂದುವರಿಸ್ತಾರೆ. ಹಿಂದಿನ ಬಾರಿ ನಾವಿಲ್ಲಿ ಮಾಡಿದಾಗ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ನಾವು CBI ಕೋರ್ಟ್ ಅಲ್ಲಿ ಅವರು ಏನು ಫೈಂಡಿಂಗ್ಸ್ ಮಾಡಿದ್ರು ಅನ್ನೋದನ್ನ ನಾವು ಮಾಧ್ಯಮದ ಜೊತೆ ಹಂಚ್ಕೊಂಡಿದ್ವಿ. CBI ಕೋರ್ಟ್ ಜಜ್ಮೆಂಟ್ ಅಲ್ಲೇ ಅವರು ಹೇಳಿದ್ರು ಈ ಪ್ರಕರಣದಲ್ಲಿ ಆಗಿರುವಂತಹ ತನಿಖೆನಲ್ಲಿ ಹಲವಾರು ಲೋಪಗಳಿದೆ, ಮತ್ತೆ ಆ ಲೋಪಗಳಿಗೆ ಮುಖ್ಯವಾಗಿ ನಿಂತಿದ್ದಂಥವರು ಆ ಪೊಲೀಸ್ ಅವರು ಮತ್ತೆ ಡಾಕ್ಟರ್ಗಳು, ಆ ಅಧಿಕಾರಿಗಳು ಅವರ ಕೆಲಸವನ್ನ ಸರಿಗೆ ಮಾಡದೇ ಇರೋ ಕಾರಣಕ್ಕೆ ನಮ್ಗೆ ಈ ಕೇಸ್ಗೆ ಒಂದು ಅಂತ್ಯ ಕಾಣಕ್ ಆಗಿಲ್ಲ. ಹಾಗೆ ಅಕ್ವಿಟಲ್ ಕಮಿಟಿ ಮೂಲಕ ಯಾವ ಯಾವ ಅಧಿಕಾರಿಗಳು ಈ ರೀತಿ ಅವರ ಕೆಲಸವನ್ನ ಸರಿಗೆ ನಿಭಾಯಿಸಿದ್ರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಇದು ಹೇಳಿ ಒಂದಷ್ಟು ವರ್ಷ ಆಗಿನೂ ಕೂಡ ಅಕ್ವಿಟಲ್ ಕಮಿಟಿ ಕಡೆಯಿಂದ ಈ ಅಧಿಕಾರಿಗಳು ಯಾರು, ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳಕ್ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರದ ಕಡೆಯಿಂದ ಈವರೆಗೂ ಜನರಿಗೆ ಅವರು ಹೇಳಿಲ್ಲ.
ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಸುಪ್ರೀಂ ಕೋರ್ಟ್ ಇದನ್ನ ರಿಓಪನ್ ಮಾಡಬೇಕು ಅಂತ ಹೇಳಿರೋದು ತುಂಬಾನೇ ಮುಖ್ಯ. ಅಂಡ್ ಯಾವ್ಯಾವ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಇತ್ತು ಅದೆಲ್ಲದನ್ನು ಕೂಡ ಮತ್ತೆ ಮುಂದೆ ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದನ್ನ ನಾವು ಸ್ವಲ್ಪ ಹೈ ಲೆವೆಲ್ ಟೆಕ್ನಿಕಲ್ ಆಗಿ ಫಾರೆನ್ಸಿಕ್ ಸೈನ್ಸಸ್ ನ ಬಳಸ್ಕೊಂಡು ಆ ಎಲ್ಲ ಎವಿಡೆನ್ಸ್ ನ ವಾಪಸ್ ತರಬಹುದು ಅನ್ನೋದನ್ನ ಕೂಡ ಸಾಕಷ್ಟು ಜನ ಹೇಳ್ತಾ ಬಂದಿದ್ದಾರೆ. ಈ 2012 ಅಲ್ಲಿ ಆಗಿದಂತ ಪ್ರಕರಣದಲ್ಲಿ ಯಾಕೆ ನಮ್ಗೆ ಅಂತ್ಯ ಕಾಣಕ್ ಆಗಿಲ್ಲ, ಈ ಹುನ್ನಾರದಲ್ಲಿ ಈ ಸಂಚಲ್ಲಿ ಯಾರ್ಯಾರ ಕೈ ಇತ್ತು ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಇದು ತುಂಬಾನೇ ಒಳ್ಳೆ ಒಂದು ಅವಕಾಶ. ಬಟ್ ಅದ್ರ ಜೊತೆಗೆ ನಾವ್ ಏನ್ ಮಹಿಳಾ ಸಂಘಟನೆಗಳಾಗಿ ನಾವ್ ಏನ್ ಹೇಳೋದಿಕ್ ಇಷ್ಟಪಡ್ತೀವಿ ಅಂದ್ರೆ, ಈ ರೀಇನ್ವೆಸ್ಟಿಗೇಷನ್ ಮಾಡೋದನ್ನ ನಮ್ಮ ರಾಜ್ಯ ಸರ್ಕಾರ ಕೋರ್ಟ್ ಅಲ್ಲಿ ಎದುರಿಸಬಾರ್ದು, ಸ್ವೀಕರಿಸಿ ಅವರು ಸಮಗ್ರವಾದ ನಿಷ್ಪಕ್ಷಪಾತವಾದ ತನಿಖೆನ ನಡೆಸಿಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಆರೋಪಿಗಳ ಪರ ನಿಂತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಮುಂದೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಇವತ್ತು ಯಾವುದೇ ಘಟನೆ ಆದ್ರೂ ಕೂಡ ತಕ್ಷಣಕ್ಕೊಂದು ಇದು ಕೊಡ್ಬೇಕು ಅಂತೇಳಿ ಮತ್ತೆ ನೋಡಿ SIT ತನಿಖೆ ತನಿಖೆಗೆ ಒಳಪಡಿಸಿದ್ರು ಕೂಡ ಇದುವರೆಗೂ ಕೂಡ ಏನಾಗಿದೆ ಅಂತ ಸಾರ್ವಜನಿಕರಾಗಿ ಬಹಿರಂಗಪಡಿಸಲಿಕ್ಕೆ ಆಗ್ತಾ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ಗಳನ್ನ ಬರೆದಿದ್ದಾರೆ. ಇವತ್ತು ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. SIT ತನಿಖೆ ಕೊಟ್ಟಿದ್ದೀವಿ, ಕರೆಕ್ಟ್. SIT ತನಿಖೆಯಿಂದ ಏನೆಲ್ಲ ಸತ್ಯಾಂಶಗಳು ಹೊರ ಬಂದಿದ್ದಾವೆ ಅನ್ನೋದ್ರ ಮಾಹಿತಿನ ಪತ್ರಿಕೆಗೆ ಕೊಡ್ಬೇಕಲ್ಲ, ಅದನ್ನ ಇವತ್ತು ಕೊಟ್ಟಿಲ್ಲ ಅನ್ನೋಂಥದ್ದು. ಹಾಗಾಗಿ ಇವತ್ತು ಸರ್ಕಾರ ಏನಿವತ್ತು ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟು ಅದರ ಆಧಾರದಲ್ಲಿ ಇವತ್ತು ಇಲ್ಲಿ ಕ್ರಮವನ್ನ ಜರುಗಿಸ್ಲಿಕ್ಕೆ ಆಗ್ಬೇಕು. ಮತ್ತೆ 74 ಕೊಲೆಗಳದ್ದು ಏನ್ ಇವತ್ತು FIR ಆಗ್ತೀವಿ ಅಂತೇಳಿ ಹೈಕೋರ್ಟ್ಗೆ ಹೇಳಿದ್ದಾರೆ, ಅದನ್ನು ಹಾಕ್ಬೇಕು. ಅದ್ರ ಜೊತೆಯಲ್ಲಿ ಸೌಜನ್ಯ ಕೇಸನ್ನು ಕೂಡ ಇವರು ಸೇರಿಸಬೇಕು ಅಂತ ಹೇಳಿ ಮುಂದುವರಿಲಿಲ್ಲ ಅನ್ನೋದಾದ್ರೆ ಕೊಂದವರು ಯಾರ ಗುಂಪಿನಿಂದ ಸೀರಿಯಸ್ ಆದಂತ ಹೋರಾಟವನ್ನ ಜೊತೆ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನ್ಯಾಯ ಸಮಾವೇಶಗಳು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ವಿ, ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಈ ರೀತಿ ಜೀವಂತ ಇಟ್ಕೊಂಡಿದ್ದಕ್ಕೆ ಇವತ್ತು SIT ತನಿಖೆ ಆಗ್ಬೋದು, ಇನ್ನೊಂದಿನೊಂದು ಇವತ್ತು ಈಚೆ ಬರ್ತಾ ಇರೋದು. ಹಾಗಾಗಿ ಆ ರೀತಿಯಾಗಿ ಇನ್ನೂ ಕೂಡ ಉಗ್ರವಾದಂತ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅಂತ ಕೂಡ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ. 2017ರಲ್ಲೇನೆ ಸೌಜನ್ಯ ಅವರ ತಂದೆ ಹೈಕೋರ್ಟ್ಗೆ ಒಂದು ಮರು ತನಿಖೆ ಮಾಡಿ ಅಂತ ಹೇಳಿ ಹೋಗಿದ್ರು. ಆದರೆ ಅವತ್ತು ಹೈಕೋರ್ಟ್ ಏನು ಹೇಳಿತ್ತು, ಇಲ್ಲ ಈಗ ಮರು ತನಿಖೆ ಬೇಡ, ಯಾಕೆಂದ್ರೆ ಇವಾಗಲೇ ವಿಚಾರಣೆ ನಡೀತಿದೆ, ಆ ವಿಚಾರಣೆ ಇನ್ನೂ ಮುಗ್ದಿಲ್ಲ, CBI ವಿಶೇಷ ನ್ಯಾಯಾಲಯ ವಿಚಾರಣೆ ಮಾಡ್ತಿರೋದ್ರಿಂದ ಈಗ ಮರು ತನಿಖೆ ಬೇಡ ಅಂತ ಹೇಳಿ ಹೇಳಿತ್ತು. ಸೊ ಹಾಗಾಗಿ 2023ರಲ್ಲಿ ಅದು ಏನು ಕೊನೆಯದಾಗಿ ತೀರ್ಪು ಕೊಟ್ಟಿತ್ತು, ಆವಾಗ ಸಂತೋಷ್ ರಾವ್ ಅಂತ ಏನು ಪೊಲೀಸರು ಆರೋಪಿ ಅಂತ ಹೇಳಿದ್ರು, ಅವರನ್ನು ಖುಲಾಸೆ ಮಾಡಿ ಒಂದು ತೀರ್ಪು ಕೊಟ್ಟಿತ್ತು. ಸೊ ಅದಾದ್ಮೇಲೆ ಇವಾಗ ಕುಸುಮಾವತಿ ಅವರು ಅಂದರೆ ಸೌಜನ್ಯ ಅವರ ತಂದೆ ತೀರ್ಕೊಂಡ ಮೇಲೆ ಕುಸುಮಾವತಿ ಅವರು ಇವಾಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ಹಾಗಾಗಿ ಇವಾಗ ಅದನ್ನ ಅಡ್ಮಿಟ್ ಮಾಡ್ಕೊಂಡಿರೋದು ಬಹಳ ಒಳ್ಳೆ ಬೆಳವಣಿಗೆ. ನಾವು ಕೊಂದವರು ಯಾರು ಆಂದೋಲನದ ಪರವಾಗಿ ಅದನ್ನ ಸ್ವಾಗತಿಸ್ತೀವಿ ಅಂತ ಮೊದಲೇ ಹೇಳಿದ್ವಿ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಇನ್ನೊಂದು ಬೆಳವಣಿಗೆ ಏನಂತಂದ್ರೆ, ಸೊ ಒಂದು PIL ಹಾಕಿದ್ರು ಕುಸುಮಾವತಿ ಅವರು ರಾಜ್ಯ ಹೈಕೋರ್ಟ್ನಲ್ಲಿ. ಅದಕ್ಕೆ ರಾಜ್ಯ ಹೈಕೋರ್ಟ್ ಕೂಡ ಒಂದು ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ಈ ಏನು 72 ಕೇಸ್ಗಳಿದೆ, ಆ ಕೇಸ್ಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಂತ ಹೇಳಿ. ಇದು ಕೂಡ ಬಹಳ ಒಳ್ಳೆ ಬೆಳವಣಿಗೆ. ನಮಗೆ ಇದು ಕೂಡ ನಮಗೆ ಈ ಮಾಹಿತಿ ಕೊಡೋದು, ತಕ್ಷಣ ಸರ್ಕಾರ ಮಾಹಿತಿ ಕೊಡೋದ್ರ ಜೊತೆ ಅದನ್ನ ಬಹಿರಂಗ ಮಾಡಬೇಕು ಅನ್ನೋದನ್ನ ನಾವು ಕೊಂದವರು ಯಾರು ಆಂದೋಲನದಿಂದ ಕೇಳ್ಕೊಳ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.